ತಂದೆ ಬದುಕಿರುವಲ್ಲಿವರೆಗೆ ನಿನ್ನ ಸಂಗೀತದ ಅವತರಣ ಆಗಿರಲಿಲ್ಲ. ಅವರು ನನ್ನ ಈ ಅವತಾರ ನೋಡಲಿಲ್ಲ. ಚಳಿ ಪ್ರದೇಶದಲ್ಲಿ ಬಿಸಿ ಸಾಕಷ್ಟು ಅನುಭವ ಆಗಿದೆ. ಅದರಿಂದಾಗಿ ನಾನು ಬಹಳಷ್ಟು ಕಲ್ತಿದ್ದೇನೆ. ಆ ಬಿಸಿ ಅನುಭವಗಳು ಬಹುಶಃ ನಮಗೆ ಕಷ್ಟ ಕೊಡುವಷ್ಟು ಪಾಠಗಳನ್ನು ಸುಖ ಕೊಡೋದಿಲ್ಲ. ಅವ್ರು ಬೀಡಿ ಸೇರ್ತಾ ಇದ್ರು, ಅವ್ರಿಗೆ ಬೀಡಿ ಹಚ್ಕೊಂಡು ಬರ್ತಾ ಇದ್ವಿ ನಾವು ಸಣ್ಣಿರುವಾಗ. ಎಷ್ಟೋ ಸಲ ನಮ್ಮನೆ ಅಡುಗೆ ಮನೆಯಿಂದ ಹಚ್ಕೊಂಡು ಹೊರಗೆ ಅವ್ರು ಕೂತು ಚೇರ್ವಲ್ಲಿ ಬರುವಲ್ಲಿವರೆಗೆ ಮಳೆಗಾಲದಲ್ಲಿ ಎಷ್ಟೋ ಸಲ ಬೀಡಿ ಆಗಿ ಆರೋಗ್ಯದು. ಮತ್ತು ನಾವು ಒಂದೆರಡು ಮಾಡಿ ಮತ್ತೆ ಲೇ ಚಲೋ ಗೋಕುಲಗ ಶ್ಯಾಮ ಕನಯ್ಯ ರೇ. ಮದುವೆ ಆದೆ. ನನ್ನ ಹೆಂಡತಿ, ನನ್ನ ತಂದೆಯವರಿಗೆ ಹೇಳಿದೆ ನನಗೆ ಇವಳು ಇಷ್ಟ ಅಂತ ಹೇಳಿದ್ರು. ನಮ್ದು ಆಕ್ಚುಲಿ ಕೊಟ್ಟು ಕೊಡುವ ಒಂದು ನನ್ನ ತಂಗಿ ಅವ್ರ ಮನೆಗೆ, ನನ್ನ ಸುದಿ ಅವಳ ಅಣ್ಣ, ಆತರ ತಂಗಿ ಅವ್ರದ್ದು ಸಂಬಂಧ ನಡೀತದೆ. ಬಟ್ ನನಗೆ ಇವಳು ಕ್ಲಾಸ್ಮೇಟ್, ಹಾಗೆ ನನಗೆ ಇವಳು ಅವ್ರ ಮನೆಯಲ್ಲಿ ಮದುವೆ ಆಗುದಿಲ್ಲ ಅಂತ ಕೂತವ್ರು ನೀವು ಮದುವೆ ಆಗ್ಲಿಕ್ಕೆ ಒಪ್ಪಿದ್ರಿ? ಹಾ, ಅದು ನೀವು ಯಾವ ಹೆಸರು ಬೇಕಾದ್ರೂ ಕೊಡಬಹುದು. ಮನ್ಮಥನ ಅಸ್ತ್ರವೋ ಏನೋ ಪ್ರಭಾವ ಆಗಿರ್ಲೂಬಹುದು ಆವಾಗ ಬಹುಶಃ. ಅಥವಾ ನನ್ನನ್ನು ನಾನು ತೆರ್ಕೊಳ್ತಾ ಹೋದಂಗೆ ಬಹುಶಃ ನನ್ನನ್ನೇ ನಾನು ಜಾಸ್ತಿ ಕೆದಕಿ ಬಿಟ್ಟನೋ, ನನ್ನ ಮಿತ್ರನೊಡನೆ ಹೇಳ್ತಾ ಹೋದಂಗೆ ಅನಿಸ್ತು. ಬಹುಶಃ ಸುಪ್ತವಾಗಿದ್ದಂತಹ ಒಂದಿಷ್ಟು ಭಾವನೆಗಳು ಹೊರಗೆ ಬಂದಿರ್ಲಿಕ್ಕೂ ಸಾಕು. ಹೌದು, ನಾನು ಅವಳಿಗೆ ಆಮೇಲೆ ಇಷ್ಟು ದಿನ ಸ್ನೇಹಿತೆ ಆಗಿದ್ದವಳನ್ನು ನಾನು ಮುಂದಿನ ಬಾಳ ಸಂಗಾತಿಯಾಗಿ ಅಂತ ನೋಡುವ ಒಂದು ಬದಲಾವಣೆ. ನಾನು ಪತ್ರವನ್ನು ಬಾಲುಮುಖಿನ ಫಸ್ಟ್ ಕೊಟ್ಟಿದ್ದು, ನೀನೇ ಹೋಗಿ ಕೊಟ್ಟು ಅಂತೇಳಿ ಅವನು ಕೊಟ್ಟ. ಅಂದ್ರೆ ಆಮೇಲೆ ಎಲ್ಲ ಗೊತ್ತಾಯ್ತು. ತಂದೆಯವರು ಆಮೇಲೆ ನನಗೊಂದು ಖಡಕ್ ಒಂದು ನಿಬಂಧನೆ ಹಾಕಿ ಒಂದು ಪತ್ರ ಬರೆದಿದ್ರು. ಆ ಪತ್ರದ ಕಾಪಿ ನನ್ನ ಹತ್ರ ಈಗಲೂ ಇದೆ. ಏನು ಹೇಳಿದ್ರು? ಅವ್ರು ಹೇಳಿದ್ದು, ಇದು ಹುಡುಕಾಟಿಕತೆ ಅಲ್ಲ, ನೀನು ಅಂದ್ರೆ ನನಗೆ ಆವಾಗ ಅವ್ರ ಲೆಕ್ಕದಲ್ಲಿ ಇನ್ನೂ ಸಣ್ಣ ವಯಸ್ಸು, ನನಗೆ 23ನೇ ವಯಸ್ಸು ಆವಾಗ. ಒಂದ್ಸಲ ನೀನು ಒಪ್ಪುಕೊಂಡ ಮೇಲೆ ಇದನ್ನ ನೀನು ಸಂಭಾಳಿಸೋದು. ನಾಳೆ ನೀನೇನಾದ್ರು ಮತ್ತೆ ಇದನ್ನ ನನ್ನದು ಇದೆಲ್ಲ ನಂದು ಹೇಳ್ಕೊಂಡು ಏನಾದ್ರು ತಿರುಗಿದೆ ಹೇಳಾದ್ರೆ ಕೂಸು ಇರ್ತಿಲ್ಲ, ನಾನು ಇರ್ತಿನಿಲ್ಲ. ಓಕೆ, ನಂಗೆ ಇಬ್ರು ನಂಗಳ ದಾರಿ ನೋಡ್ಕೊಳಕ್ಕಾಗ್ತದೆ ಅಂದ್ರೆ ಅವ್ರಿಗೆ ಗೊತ್ತಾಯ್ತು. ಆ ಥರ ಖಡಕ್ಕಾಗಿ ಪತ್ರ ಬರೆದು ಗೊತ್ತಾಯ್ತು ಕಾಣುತ್ತೆ ಅವ್ರಿಗೆ. ಹಾ, ಅವರು ನನಗೆ ಹೇಳಿದ್ರು. ಯಾಕೆಂದ್ರೆ ಆವಾಗಲೇ ಅಂದ್ರೆ ನನ್ನ ಹೆಂಡತಿಗೆ ಸಣ್ಣ ವಯಸ್ಸಲ್ಲೇ ತಾಯಿ ತೀರ್ಕೊಂಡಿದ್ಲು. ಅವಳು ಚಿಕ್ಕಂದಿಂದ ಅಂದ್ರೆ ಮತ್ತೆ ಬಹುಶಃ ಗೋವಿಂದರು ಗೊತ್ತಿದ್ದ ಕುಟುಂಬ. ಹೌದು, ಅವಳು ಇನ್ಫ್ಯಾಕ್ಟ್ ನನ್ನ ತಂದೆಯವರ ನಾಟಕದಲ್ಲಿ ಅವಳು ಪಾಠ ಮಾಡಿದಾಳೆ. ಅಣ್ಣ ತಂಗಿ ಪಾಠನ್ನ ಸುಧಾ ಮಾಡಿದಾಳೆ, ತಂಗಿ ಪಾಠ. ಅವಳು ಆ ನಾಟಕದ ದಿನ ಆಮೇಲೆ ನಾಟಕನೇ ಆಗ್ಲಿಲ್ಲ ಅದು. ಅದೆಂಥದ್ದು ಟ್ರಯಲ್ ನಲ್ಲಿ ಎಲ್ಲ ಇವಳದ್ದು ಪಾಠ ಎಲ್ಲ ಮಾಡಿದ್ದ ಅವಳಿಗೆ ಇನ್ನೂ ನೆನಪಿದೆ. ಆಗ ನನ್ನ ಸುಧಾನ್ ಕಂಡ್ರೆ ತಂದೆಯವ್ರಿಗೆ ಬಹಳ ಪ್ರೀತಿ ಯಾವಾಗಲೂ. ಅವಳು ಆಮೇಲೆ ಸೊಸೆಯಾಗಿ ಬಂದವಳು, ಅವಳಿಗೆ ಅವ್ರಿಗೆ ಸಲಿಗೆ ಸುಧನ್ ಮೇಲೆ ಭಾರಿ ಮನೆ ಹೆಣ್ಮಕ್ಳಂಗೆ. ಹೌದು, ಪತ್ರ ಬರೆದ್ರು. ಹಾಗಾಗಿ ಅಫ್ಕೋರ್ಸ್ ನನ್ನ ನಿರ್ಣಯ ನಿಶ್ಚಯ ಆಗಿತ್ತು. ಅದ್ರ ಒಪ್ಪಿಗೆ ಪತ್ರ ಅದು ಆಕ್ಚುಲಿ. ಒಪ್ಪಿಗೆ ಪತ್ರದಲ್ಲಿ ಇದು ನಿಬಂಧನೆ, ಇದು ಬಾಧ್ಯರಾಗತಕ್ಕದ್ದು. ಒಂದ್ಸಲ ಕೊಟ್ಟ ಮಾತನ್ನ ಹೌದು ಸುಧಾ ಅವರು ಒಪ್ಪಿದ್ರು. ಸುಧಾ ಒಪ್ಪಿದ್ಲು. ಅವಳಿಗೆ ಆಶ್ಚರ್ಯ ಆಯ್ತು, ಅದು ಒಪ್ಪಿದ್ಲು. ಅವಳಿಗೆ ನಿರೀಕ್ಷೆನೂ ಮಾಡಿರ್ಲಿಲ್ಲ. ಹಾಗಾಗಿ ಅನಿರೀಕ್ಷಿತವಾಗಿ ಏನು ಮೊನ್ನೆವರೆಗೆ ಏನು ಫ್ರೆಂಡ್ ಇದ್ದ ಅಂತ ಹೇಳ್ತಾನಲ್ಲ, ಬಹುಶಃ ಅವಳಿಗೆ ಆಶ್ಚರ್ಯ ಆಗಿತ್ತು ಅವಾಗ. ಏನು ಮದುವೆ ಆದ್ವಿ. ಆಮೇಲೆ ಅದೇ ಪುಣಕ್ಕೆ ಹೋದ್ವಿ. ಹೀಗೆ ಸಂಸಾರ ನಡೀತು. ಮಗಳು ಹುಟ್ಟಿದ್ಲು. ತಂದೆಯವ್ರ ಮಗಳು ಅದೇ ಹುಟ್ಟಿದ ಮೇಲೆ ಬಂದಿದ್ದು, ನಮ್ಮ ಜೊತೆ ಇದ್ದರು. ಅದಕ್ಕೂ ಮೊದಲು ಒಂದ್ಸಲ ಬಂದಿದ್ರು. ಆಮೇಲೆ ಬಂದು ಇದ್ದುಕೊಂಡು ಅವರಿಗೆ ಇದು ಹೋಗಿದ್ರು. ಆಮೇಲೆ ಅವರಿಗೆ ಅದೇ ಅವರ ಅನಾರೋಗ್ಯನೂ ಅದೇ ಒಂದ್ಸಲ ನಾನು ಇದ್ದಾಗ ಒಂದ್ಸಲ ಮಣಿಪಾಲ್ ಆಸ್ಪತ್ರೆಗೆ ಒಂದ್ಸಲ ಇಟ್ಕೊಂಡು ಬಂದಿದ್ದೆ. ಅವಾಗ ಅದಕ್ಕೂ ನಂತರ ಪುಣದಲ್ಲಿ ಅವರಿಗೆ ಅದೇ ಟ್ರೀಟ್ಮೆಂಟ್ ಕೊಡ್ಸೋಕೆ ಕರ್ಕೊಂಡು ಹೋಗಿದ್ದೆ. ಆವಾಗ ಅವರು ಅದು ಸಫಲ ಆಗಲಿಲ್ಲ ಅದು. ಬಟ್ ಅದು ಅವರು ಹೇಳಿದ ನನ್ನ ಮನೆ ಕರೆ ಅವರಿಗೆ ಏನು ಅಂತೇಳಿ ನಾವು ಹೇಳಿರಲಿಲ್ಲ, ಹಿಂಗೆ ಅನಾರೋಗ್ಯ ಅಷ್ಟೇ ಅಂತ ಗೊತ್ತಿತ್ತು ಅವರಿಗೆ. ಇನ್ನೂ ಇದು ಆಮೇಲೆ ನಾನು ಮನೆಗೆ ಕಳಿಸ್ಕೊಡು ಅಂತ ಹೇಳಿದ್ರು.
ಅವರು ಕಡೆ ಕ್ಷಣಗಳಲ್ಲಿ ಅಂದರೆ ಮನೆಗೆ ಬಂದರು ಅವರು. ಆಮೇಲೆ ಅಫ್ಕೋರ್ಸ್ ಮನೇಲಿ ತಮ್ಮ ಗೋಪಣ್ಣ ಇವರೆಲ್ಲ ಶುಶ್ರೂಷೆ ಅವರದ್ದನ್ನೆಲ್ಲ ಬೇಕಷ್ಟು ಮಾಡಿದ್ರು. ಅವ್ರ ಕೊನೆಗಳಿಗೆ ಬಹುಶಃ ಅವಾಗ ಹತ್ತಿರ ಬಂದಿತ್ತು. ಆ ಸಂದರ್ಭದಲ್ಲಿ ತಂದೆ ಬದುಕಿರುವಲ್ಲಿವರೆಗೆ ನಿನ್ನ ಸಂಗೀತದ ಅವತರಣ ಆಗಿರಲಿಲ್ಲ ಕಣ. ಅವರು ನನ್ನ ಈ ಅವತಾರ ನೋಡಲಿಲ್ಲ. ಅದೊಂದು ನೋವಿದೆ ಕಾಣುತ್ತಲ್ವ? ನನಗೆ ನೋವು ಅಂತ ಅನಿಸಲಿಲ್ಲ, ಯಾಕೆಂದ್ರೆ ನಾನು ಇನ್ನೂ ಅದರಲ್ಲಿ ಅಂದರೆ ತೊಡಗಿಸ್ಕೊಂಡಿದ್ದೇನೆ, ಸೀರಿಯಸ್ ಆಗಿ ತೊಡಗಿಸ್ಕೊಂಡಿದ್ದೇನೆ ಸಂಗೀತದಲ್ಲಿ. ಹಾಗಾಗಿ ಅವ್ರಿಗೆ ಆತ್ಮತೃಪ್ತಿ ಇದೆ. ಅದು ಅವ್ರಿಗೆ ಇದ್ರೆ ಬಹುಶಃ ಖುಷಿ ಪಡ್ತಾ ಇದ್ರೇನೋ, ಹೆಮ್ಮೆ ಪಡ್ತಾ ಇದ್ರೇನೋ. ನಾನು ಅವರು ಇದ್ದ ನನ್ನ ಪರಿಸ್ಥಿತಿ ಆವಾಗಿನಗಿಂತ ನಾನು ಉತ್ತಮ ಪರಿಸ್ಥಿತಿಯಲ್ಲಿ ಇದ್ದೇನೆ. ಇವಾಗ ನನ್ನ ಕಾಲ ಮೇಲೆ ನಾನು ಸಬಲವಾಗಿ ನಿಂತಿದ್ದೇನೆ. ಅದು ನನಗೆ ತೃಪ್ತಿ ಇದೆ. ಆ ತೃಪ್ತಿ ಬಹುಶಃ ಅವರಿಗೆ ತೃಪ್ತಿ ಖಂಡಿತವಾಗಿ ನೀಡ್ತಾ ಇತ್ತು. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಆತ್ಮವಿಶ್ವಾಸ ಇದೆ. ಅದೇ ರೀತಿ ಸಂಗೀತದ ಬೆಳವಣಿಗೆ ಬಹುಶಃ ಅವರಿಗೆ ಇತ್ತೇನೋ, ಅಂದರೆ ಕೊಡ್ತಾ ಇತ್ತೇನೋ ಬಹುಶಃ. ನಾನು ಅಲ್ಲಿ ಸಂಗೀತ ಗುರುಗಳನ್ನು ಅಲ್ಲಿ ಕೆನಡಕ್ಕೆ ಹೋದ್ಮೇಲೆ ಕಂಡುಕೊಂಡೆ. ನನಗೆ ಕೆನಡಕ್ಕೆ ಹೋದದ್ದು ಹೇಗೆ? ಇಮಿಗ್ರೇಷನ್ ಅಪ್ಲೈ ಮಾಡಿದ್ದೆ. ನನಗೆ 2 ಆಪ್ಷನ್ ಇತ್ತು. ಒಂದು ಆಸ್ಟ್ರೇಲಿಯಾಕ್ಕೆ ಹೋಗೋದು, ಅದೇ ಬಾಲು ಇದ್ದ ಕಡೆಗೆ, ಇನ್ನೊಂದು ಕೆನಡಕ್ಕೆ ಹೋಗೋದು. ಬಾಲುವಿಗಳು ಅಲ್ಲೇ ಇದ್ದಾರೆ. ಬಾಲು ಇನ್ನೂ ಬೇಜಾರಿದೆ ನಾನು ಆ ಕಡೆ ಬರಲಿಲ್ಲ ಅಂತೇಳಿ. ಆಸ್ಟ್ರೇಲಿಯಾದಲ್ಲಿ ಆವಾಗ ಅಷ್ಟೊಂದು ನಮಗೆ ಪೂರಕವಾದ ಒಂದು ಪರಿಸ್ಥಿತಿ ಆವಾಗ ನಾನು ನಿರ್ಧಾರ ತಗೊಂಡಾವಾಗ ಇರಲಿಲ್ಲ. ಸ್ವಲ್ಪ ಆವಾಗ ಹೋದವ್ರಿಗೆ ಸ್ವಲ್ಪ ಕಷ್ಟ ಇತ್ತು ಅಂತೇಳಿ ಕೇಳಿದೆ ಆವಾಗ. ಹಾಗೆ ನಾನು ನನ್ನ 2ನೇ ನಿರ್ಧಾರವಾಗಿ ನನಗೆ ಈ ಕಡೆ ಬರುವುದು ಅಂತೇಳಿ ನಿರ್ಣಯ ಮಾಡಿದೆ ಆವಾಗ. ಅಂದರೆ ಆವಾಗ ದೇಶ ಬಿಡುವುದು ಅಂತೇಳಿ ನಿರ್ಣಯ ಮಾಡಿದೆ. ಆವಾಗ ನಂತರ ಒಳ್ಳೆ ಉದ್ಯೋಗ ಇತ್ತು, ಒಳ್ಳೆ ಸಂಬಳ ಇತ್ತು ಪುಣದಲ್ಲಿ. ಎಲ್ಲದು ನನಗೆ ಮನೆ ತಗೊಳ್ಳೋದೊಂದು ಬಾಕಿ ಇತ್ತು. ಆ ನಿರ್ಣಯ ಮಾಡೋದಕ್ಕಿಂತ ಮೊದಲು ಈ ನಿರ್ಣಯ ತಗೊಂಡೆ. ಬಹುಶಃ ಅವರಿಗೆ ನಾನು ಅಪ್ಲೈ ಮಾಡಿದಾಗ ಹೇಳಿದ್ದೆ, ನಾನು ನನ್ನ ನೆನಪು ನಾನು ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅವರಿಗೆ ಓಕೆ, ಅಂದರೆ ಫಾರಿನಿಗೆ ಹೋಗ್ತಾನೆ ಹುಡುಗ ಅಂತ ಏನೋ ಒಂದು ಖುಷಿ ಅಷ್ಟೆ. ಅದಕ್ಕೆ ನಾನು ಅವರಿದ್ದಾಗ ಹೋಗಲಿಲ್ಲ. ಅವರ ವರ್ಷಾಂತಿಕ ಮುಗಿಸಿದ ಮರುದಿನ ನಾನು ಕೆನಡಕ್ಕೆ ಬಂದೆ. ಅದೇ ಸಂದರ್ಭದಲ್ಲಿ ಅವರ ವರ್ಷಾಂತಿಕ ಮಾಡೋದಕ್ಕಿಂತ ಒಂದು 3-4 ತಿಂಗಳ ಮೊದಲು ನನಗೆ ಕೆನಡಾದಿಂದ ಕಾಲ್ ಬಂತು. ಆಮೇಲೆ ನಾನು ಅವರ ವರ್ಷಾಂತಿಕ ಆಗೋಲ್ವರೆಗೆ. ಮಗಳು 6ನೇ ವರ್ಷ. ಮಗಳು ಅಜ್ಜನ್ ನೋಡಿದ್ರೆ ಅಜ್ಜನನ್ನು ಅವಳಿಗೆ ನೆನಪಿದೆ. 6 ವರ್ಷ ಅವಳು. ಅವಾಗ ಅವಳಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ಲು ಪುಣದಲ್ಲಿ. ಅಲ್ಲೇ ಸಂಗೀತನೂ ಕಲಿತಾ ಇದ್ಲು. ಆವಾಗ ಮಗಳು ಸಂಗೀತ ಕಲಿತಾ ಇದ್ಲು ಅಂತ ಅವಳಿಗೆ ಗೊತ್ತಿದೆ. ಅಂದರೆ ನಾನು ಕಲಿಸ್ತಾ ಇರಲಿಲ್ಲ, ಅವಳು ಅಲ್ಲೇ ಒಬ್ಬರು ಟೀಚರ್ ಹತ್ರ ನಾನು ಕಲಿಸ್ತಾ ಇದ್ದೆ. ನನಗೆ ಆ ಯೋಗ್ಯತೆ ಇರಲಿಲ್ಲ ಆವಾಗ, ಕಲಿಸೋ ಯೋಗ್ಯತೆ ನನಗೆ ಆವಾಗ ಸಹಜವಾಗಿ ಇರಲಿಲ್ಲ. ನಾನು ಹಾಗಾಗಿ ಟೀಚರ್ ಹತ್ರ ಕಲಿಸ್ತಾ ಇದ್ದೆ. ಆಮೇಲೆ ಇದಕ್ಕೆ ಹೋದೆ, ಕೆನಡಕ್ಕೆ ಹೋದೆ, ಟೊರಾಂಟೋಕ್ಕೆ ಹೋದೆ. ಅಲ್ಲಿ ಉದ್ಯೋಗ ಸಫಲತೆ ವಿಫಲತೆ ಎರಡೂ. ಹೊಸ ಇಮಿಗ್ರೆಂಟ್ಸ್ ಬಂದವಾಗ ಯಾವ ಒಂದು ಗ್ರೈಂಡ್ ನಾವು ಮೂಲಕವಾಗಿ ಹೋಗಬೇಕು ಅದನ್ನೆಲ್ಲ ಅನುಭವಿಸಿದ್ದೇನೆ. ಚಳಿ ಪ್ರದೇಶದಲ್ಲಿ ಬಿಸಿ ಸಾಕಷ್ಟು ಅನುಭವ ಆಗಿದೆ. ಅದರಿಂದಾಗಿ ನಾನು ಬಹಳಷ್ಟು ಕಲ್ತಿದ್ದೇನೆ. ಆ ಬಿಸಿ ಅನುಭವಗಳು ಬಹುಶಃ ನಮಗೆ ಕಷ್ಟ ಕೊಡುವಷ್ಟು ಪಾಠಗಳನ್ನು ಸುಖ ಕೊಡೋದಿಲ್ಲ. ಸುಖದಲ್ಲಿ ನಾವು ಪಾಠ ಅಥವಾ ನಮ್ಮ ಬದುಕಿನ ಪಾಠ ಅಷ್ಟು ಕಲಿಯೋದಿಲ್ಲ. ಆದರೆ ಕಷ್ಟ ನಮಗೆ ಮರೆಯಲಾರದಷ್ಟು ಒಂದಿಷ್ಟು ಪಾಠವನ್ನು ಭದ್ರ ಬುನಾದಿಯಿಂದ ಕೊಟ್ಟು ಹೋಗ್ತವೆ. ಅದು ನಾನು ಕಲಿತೆ ಬಳಸ್ಕೊಂಡೆ ಸಹ. ಆದರೆ ಕೆನಡಾದಲ್ಲಿ ನಮ್ಮ ಭಾರತೀಯ ಹಾಗೂ ನಮ್ಮ ಕನ್ನಡದವರ ನಮ್ಮವರ ಬಳಗ ಬಹಳ ದೊಡ್ಡ ಬಳಗ ಇದೆ ನನಗೆ ಅಲ್ಲಿ. ಅಲ್ಲಿ ಹೋದ್ಮೇಲೆ ಸಂಗೀತ ಪೂರ್ಣ ಮಟ್ಟದಲ್ಲಿ ಅಲ್ಲಿ ಹೋದ್ಮೇಲೆ ನಾನು ಇನ್ನು ಒಂದು ನಿಮಗೆ ಒಳ್ಳೆಯದು ಕೆಟ್ಟದ್ದು ನೀವು ಅದು ನಿಮ್ಮ ನಿರ್ಣಯ ಬಿಟ್ಟದ್ದು, ಬೇಕಿದ್ರೆ ನೀವು ಕಟ್ಟು ಮಾಡ್ಬೋದು. ನಾನು ಸಿಗರೇಟ್ ಸೇರ್ತಾ ಇದ್ದೆ. ಹೌದು. ಅದನ್ನ ನನ್ನ ತಂದೆಯವರು ಬೀಡಿ ಸೇರ್ತಾ ಇದ್ರು. ನಾನು ಅದಕ್ಕಿಂತ ನಿಮ್ದೊಂದು ಪ್ರಮೋಷನ್, ನನ್ನ ಪ್ರಮೋಷನ್. ನಾನು ಯಾವ ಸಿಗರೇಟ್ ಅದು? ಗೋಲ್ಡ್ ಫ್ಲೇಕ್ ವಿಲ್ಸ್. ಇದು ನಾನು ಸಿಗರೇಟ್ ಸೇರ್ತಾ ಇದ್ದೆ ದಿನಕ್ಕೊಂದು 4-5.
ತಂದೆಯವ್ರು ನನ್ನ ಹತ್ರ ಅವ್ರಿಗೆ ನನಗೆ ಗೊತ್ತಾಯ್ತು ನಾನು ಕೆಲಸ ಮಾಡೋದು, ಇವನು ಸಿಗರೇಟ್ ಇರ್ತಾನೆ ಅಂತೇಳಿ. ಒಂದಿನ ನನ್ನ ಹತ್ರ ಕೇಳಿದ್ರು, ಸಿಗರೇಟ್ ಕೊಡೋಂದ್ರು. ನಾನು ಅವ್ರಿಗೆ ಹೇಳಿರಲಿಲ್ಲ. ಇಲ್ಲಪ್ಪ ನಾ ಸೇದೋದಿಲ್ಲ ಅಂದೆ. ನನ್ಗೆ ಗೊತ್ತಿದ್ದು. ನನಗೆ ಆಶ್ಚರ್ಯ ಆಯಿತು. ನಾನು ಅವಾಗ ಕೆಲಸ ಮಾಡೋ ಹುಡುಗ, ನನ್ನ ಮನೆಗೆ ಆಧಾರವಾಗಿರಬೇಕಾದ ಒಂದು ಹುಡುಗ. ಇದೊಂದು ದುಶ್ಚಟ ಸಿಗರೇಟು. ಅವ್ರು ಬೀಡಿ ಸೇರ್ತಾ ಇದ್ರು, ಅವ್ರಿಗೆ ಬೀಡಿ ಹಚ್ಕೊಂಡು ಬರ್ತಾ ಇದ್ವಿ ನಾವು ಸಣ್ಣಿರುವಾಗ. ಎಷ್ಟೋ ಸಲ ನಮ್ಮನೆ ಅಡುಗೆ ಮನೆಯಿಂದ ಹಚ್ಕೊಂಡು ಹೊರಗೆ ಅವ್ರು ಕೂತು ಚೇರ್ವಲ್ಲಿ ಬರುವಲ್ಲಿವರೆಗೆ ಮಳೆಗಾಲದಲ್ಲಿ ಎಷ್ಟೋ ಸಲ ಬೀಡಿ ಆಗಿ ಆರೋಗಿದ್ದು. ಮತ್ತು ನಾವು ಒಂದೆರಡು ಮಾಡಿ ಮತ್ತೆ ಅವ್ರು ಕೆಲವು ಸಲ ಕೇಳಿದ್ವಿ, ಎಲ್ಲ ಸೇದ್ಯ ನಾನು. ಸೊ ಐ ಮೀನ್ ರುಚಿ ಆವಾಗ ನಾವು ನೋಡಿದ್ವಿ. ಹಾಗಾಗಿ ಇಟ್ಸ್ ಅನ್ಅಫಿಷಿಯಲಿ ಐ ಹ್ಯಾಡ್ ಸ್ಮೋಕ್ ಅನ್ನು. ಆದರೆ ನನಗೆ ಉದ್ಯೋಗದಲ್ಲಿ ನಾನು ಅದನ್ನು ಚಟವನ್ನು ಐ ಮೀನ್ ಮೇ ಬಿ ನನಗೆ ಆವಾಗ ಸಿಗರೇಟ್ ಖರೀದಿ ಮಾಡುವ ಒಂದು ಯೋಗ್ಯತೆ ಬಂದಿತ್ತು. ನನ್ನ ಮಂದ ಬುದ್ಧಿಗೆ ಆವಾಗ ಅದು ಕೆಟ್ಟದ್ದು ಇದು ಒಳ್ಳೆಯದು. ಮೋಸ್ಟ್ಲಿ ನನಗೆ ಸ್ಟ್ರೆಸ್ಗಳು ಇರ್ತಾ ಇದ್ವು ನೌಕರಿಯಲ್ಲಿ. ಆವಾಗ ನನಗೆ ನಾನು ಆವಾಗ ಕೆಲವಷ್ಟು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೆ. ಮೈಂಡ್ ಕಂಟ್ರೋಲ್ ಅಂತೇಳಿ ನನಗೆ ಆವಾಗ ಧ್ಯಾನ, ಪರ್ಸನಾಲಿಟಿ ಮಾಡ್ತಾ ಇದ್ದೆ ಆವಾಗ. ಬಟ್ ಆವಾಗ ಅಂದರೆ ನನಗೆ ಇದರಿಂದ ಮುಕ್ತವಾಗಿ ಅದನ್ನು ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಈಗ ಕೆಲಸದ ಸ್ಟ್ರೆಸ್ಗಳು ತುಂಬಾ ಇರ್ತಾ ಇದ್ವು. ರಾತ್ರಿ 9-10 ಗಂಟೆವರೆಗೂ ಕಾಲ್ ಬರ್ತಾ ಇತ್ತು ಕೆಲಸದಿಂದ. ಏನ್ ನಡೀತಾ ಇದೆ? ಅಫ್ಕೋರ್ಸ್ ನಾವು ಅವಾಗ ಕೆಲಸಕ್ಕೆ ಹೋಗ್ತಾ ಇದ್ದೆ. ಕೆಲಸ ನಾನು ಮೊದಲೇ ಹೇಳಿದಾಗೆ ನನ್ನನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಮೈನಸ್ ಸಂಗೀತ, ಅದು ನಾನು ಅದಕ್ಕೆ ಹೇಳಿದೆ ನಿಸ್ಸಂಗೀತ. ಅದು ನನ್ನ ಜೀವನ ಆವಾಗ ಒಂಥರ ಸಂಗೀತ ಕೇಳ್ತಾ ಇದ್ದೆ, ಬಟ್ ಆ ಒಂದು ಘಟ್ಟ ನನ್ನ ಜೀವನದಲ್ಲಿ ಇರಲಿಲ್ಲ. ಕೆನಡಾ ಹೋದ ಮೇಲೆ ಚಳಿ ಪ್ರದೇಶ, ನಿಮಗೆ ಅಲ್ಲಿ ಒಳಗಡೆ ಎಲ್ಲೂ ಸಿಗರೇಟ್ ಸೇದೋಂಗಿಲ್ಲ. ನೀವು ಹೊರಗಡೆ ಬಿಲ್ಡಿಂಗ್ ಹೊರಗಡೆನೇ ಸಿಗರೇಟ್ ಸೇದಬೇಕು. ಅವಾಗ ಇಷ್ಟು ಸುಖ ಪಡ್ಲಿಕ್ಕೆ ಅಷ್ಟು ಕಷ್ಟಪಡಬೇಕು. ಮತ್ತೆ ಆ ಚಳಿಲಿ ಹೋಗಿ ನೀವು -ಡಿಗ್ರಿಲಿ ನಿಂತು ಸಿಗರೇಟ್ ಸೇದಬೇಕು, ಮತ್ತೆ ಒಳಗೆ ಹೋಗ್ಬೇಕು, ಜಾಕೆಟ್ ಹಾಕೊಂಡು ಹೋಗಬೇಕು. ಕಷ್ಟ ಆಯಿತು. ಆದರೂ ಸುಮಾರು ದಿನ ಸೇದಿದ್ದೆ. ಬಟ್ ನನಗೆ ಅಂದರೆ ಒಂದು ಸಂಗೀತವನ್ನು ಆ ತುಡಿತ ಜಾಸ್ತಿ ಆಯಿತು. ಸಂಗೀತದ ತುಡಿತ. ಒಂದು ದೇಶ ಬಿಟ್ಟು ನಾವು ಇನ್ನೂ ಜಾಗಕ್ಕೆ ಹೋದ್ಮೇಲೆ ಅವು ಸಂಪೂರ್ಣವಾಗಿ ನಮ್ಮನ್ನು ಒಂದು ರೀವ್ಯಾಂಪ್ ಮಾಡಿ ನಮ್ಮ ಎಲ್ಲವನ್ನೂ ಒಂಥರ ನಾವು ಒಂಥರ ನಮ್ಮ ಅಂತಃಕರಣವನ್ನು ನಾವು ಒಂಥರ ಕಲಕಿ ಪೂರ್ತಿ ಒಂಥರ ನೋಡುವಂತಹ ಒಂದು ವಾತಾವರಣದಲ್ಲಿ ನಾನು ಇಟ್ಕೊಂಡಿದ್ದೆ. ನನಗೆ ಇಟ್ಕೊಳ್ಳುವುದು ಅಥವಾ ನನ್ನನ್ನು ನಾನು ಕಷ್ಟಕ್ಕೆ ಒಡ್ಡುಕೊಳ್ಳುವುದು ಅದು ನನ್ನ ದೊಡ್ಡ ವಿಷಯ ಅಲ್ಲ. ನಾನು ಮೊದಲೇ ಹೇಳಿದಾಗ ಅದು ಪ್ರಾಕ್ಟೀಸ್ ಯಾವಾಗಲೂ ಆಗಿದೆ ನಮಗೆ. ನಮ್ಮನೇಲಿ ಎಲ್ಲರಿಗೂ ಆಗಿದೆ. ನಮ್ಮನ್ನು ನಾವು ಸುಲಭದಲ್ಲಿ ಯಾವಾಗಲೂ ನಾವು ತಗೊಳ್ಳೋದಿಲ್ಲ. ನಮ್ಮನ್ನು ನಾವು ಆ ಗಾಣದಲ್ಲೇ ಹಾಕೊಂಡಿರ್ತೀವಿ. ಅಗ್ನಿ ದಿವ್ಯವೇ ಅದು. ಹಾಗಾಗಿ ಅದು ನಮಗೆ ಹೊಸತಲ್ಲ. ಹಾಗಾಗಿ ನನಗೆ ಸಂಗೀತ ಮಾಡಬೇಕು ಅಂತ ಅನಿಸ್ತು. ಮತ್ತೊಂದೇನಂತ ಕೇಳಿದ್ರೆ, ನನ್ನ ಮಗಳಿಗೆ ನಾನು ಸಂಗೀತ ಕಲಿಸ್ಬೇಕು. ಅಲ್ಲಿ ಸಂಗೀತ ಅತ್ಯುತ್ತಮವಾದಂಥ ಗುರುಗಳು ನನಗೆ ಸಿಕ್ಕಿದ್ರು. ಇಲ್ಲಿಯವರೇ ಭಾರತದವರೇ, ಪುಣಾದವರು, ನರೇಂದ್ರ ದಾತಾರ್ ಅಂತ ಹೇಳಿ ಅವ್ರ ಹೆಸರು. ಅವರು ಸಂಗೀತವನ್ನು ಅವ್ರ ಹತ್ರ ನಾನು ಕೇಳ್ಕೊಂಡೆ. ನನಗೆ ಸಂಗೀತ ಹೇಳ್ಕೊಡೋದು. ನನಗೆ ಆಗ 34 ವರ್ಷ ವಯಸ್ಸು. ನನಗೆ ಸಂಗೀತ ಮಾಡಬೇಕು ಅಂತ ನನಗೆ ಹಿಂಗೆ ಹೇಳಿದೆ. ಅದ್ರ ಹೆಂಗೆಲ್ಲ ಕೇಳೋದು, ಬ್ಯಾಕ್ ಗ್ರೌಂಡ್ ಕೇಳಿದೆ. ನೀನು ಪರಮೇಶ್ವರಗಳು ಇರ್ತಾಮನ ಅಂತ ಹೇಳಿದ್ರು. ಅಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಆಯಿತು. ಅಲ್ಲಿ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಅದೊಂದು ಮಾತನ್ನು ನನ್ನ ಅತ್ತೆ, ಅದನ್ನು ಸಂದರ್ಭವಾಗಿ ಹೇಳ್ಬಿಡ್ತೇನೆ. ನಾನು ಹಿಂಗೆ ವಾದಕ್ಕೆ ಬಂದಾಗ ನನ್ನ ಅತ್ತೆ, ಅಪ್ಪನೆಟ್ಟ ಆಲದ ಮರಕ್ಕೆ ನಾವು ಯಾಕೆ ನೇಣು ಹಾಕೋಬೇಕು ಅಂತೇಳಿ ನಾನು ಒಂದು ಟೀನೇಜ್ ಒಂದು ಡೈಲಾಗ್ ನಾನು ಹೀಗೆ ಒಂದು ಒಗದಿದ್ದೆ. ಆವಾಗ ನಾನು ಅತ್ತೆ ಹೇಳಿದ್ದು, ಬೇಡದು ನಿಂದೆ ನೀ ಮರ ನೆಟ್ಕೋ. ಅದು ನಂಗೆ ನೆನಪಿತ್ತು. ಅಂದರೆ ಹೌದು, ಅಂದರೆ ನೀನು ಯಾವುದಕ್ಕೂ ಅಂದರೆ ಈಗ ನೇಣು ಹಾಕೊಳ್ಳೋದು ಅಂದರೆ ಒಂದು ಶರಣ ಆಗೋದು ಅಂತ ನಿನ್ನಿದೆ ನೀನು ನೆಟ್ಕೋ. ಹೌದು, ಅಂದರೆ ಅವಾಗ ಅದೆಲ್ಲ ಅಂದರೆ
ನನ್ನದನ್ನೇ ನಾನು ಸೃಷ್ಟಿ ಮಾಡಿಕೊಂಡು ನನ್ನದನ್ನ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಆ ಪರಿಸ್ಥಿತಿಲಿ ನಾನು ಆವಾಗ ನಿಜವಾಗ್ಲೂ ಇದ್ದೆ ಆವಾಗ ಕೆನಡಾದಲ್ಲಿ. ಹಾಗೆ ಐ ಕೈಂಡ್ ಆಫ್ ಅಂದ್ರೆ ರೀಪ್ಲೇಸ್ಡ್ ನನ್ನ ಈ ಚಟವನ್ನು ಅವಾಗ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಸಂಗೀತ ಬಳಕೆ ತಗೊಂಡ್ಬಂದೆ. ಅದೆರಡು ನನಗೆ ಒಂಥರ ಅದು ಶಬ್ದ ನೆನಪಾಗ್ತಾ ಇಲ್ಲ, ಒಂದಕ್ಕೊಂದು ಹೊಂದಿಕೊಳ್ಳುವಂತ ಒಂದು ವಿಷಯ ಅಲ್ಲ ಅಂತ ಅನಿಸ್ತು. ಆಫ್ಕೋರ್ಸ್ ಹಾಗಂತ ಹೇಳಿ ಒಂದಕ್ಕೊಂದು ವಿರುದ್ಧವೂ ಆಗಿರ್ಬೋದು. ವಿರುದ್ಧ ಅದು ವಿರೋಧಾಭಾಸ ಆಗ್ಲಿಕ್ಕೆ ಸಾಕು ಅದು. ಆದ್ರೆ ಸಂಗೀತದಲ್ಲಿ ಅದನ್ನು ಎರಡು ಮಾಡಿದವರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ ಕಲಾವಿದರು, ಇವನ್ ಯಕ್ಷಗಾನದಲ್ಲೂ ಇದ್ದಾರೆ. ಹೌದು. ಅಂದ್ರೆ ನನ್ನ ತಂದೆಯವರೇ ಭಾಗವತಿಗೆ ಮಾಡೋ ಒಂದು ವಿಡಿಯೋ ಭಾಗವತಿಗೆ ಅದು ಎರಡು ಒಟ್ಟಿಗೆ ಇತ್ತು. ನನಗನ್ನಿಸ್ತು ಅದು ಬೇಡ ಅಂತೇಳಿ, ಹಾಗೆ ನಾನು ಅದನ್ನ ಪೂರ್ತಿಯಾಗಿ ಆವತ್ತಿನಿಂದ ಈ ಕಳೆದ ಒಂದು 22 ವರ್ಷದಿಂದ ನಾನು ಅದನ್ನು ಮಾಡ್ತಾ ಇಲ್ಲ. ಅಂದರೆ ನನಗೆ ಸಂಗೀತ ನನಗೆ ಈಗ ಅದ್ರ ಕೈ ಹಿಡ್ಕೊಂಡು ಅದರ ಆಸರೆಯಲ್ಲಿ ನಡೀತಾ ಇದ್ದೇನೆ. ಸಂಗೀತ ಕಲಿತೆ, ಒಂದು 10 ವರ್ಷ ಅವ್ರ ಹತ್ರ ಕಲಿತೆ. ನಂತರ ವಿಶಾರದ ಪೂರ್ಣ ಮಾಡಿಕೊಂಡೆ. ಅದು ನನಗೆ ಹೇಳಿದೆ, ನಾನು ಸಿಸ್ಟಮ್ಯಾಟಿಕ್ ಆಗಿ ನನಗೆ ಮನೆಯಲ್ಲಿ ನನಗೆ ಸಂಗೀತ ಹಿಂಗೆ ಇಂಥದ್ದು ಸಂಸ್ಕಾರಯುತವಾಗಿ ಅಲ್ಪ ಮಟ್ಟಿಗೆ ಆಗಿದೆ. ಸ್ವರಜ್ಞಾನ ಇದೆ. ಅವ್ರು ಹೇಳಿದ್ರು ನಿಮಗೆ, ಅವ್ರು ಫಸ್ಟಿಗೆ ನಿನಗೆ ನಾನು ಡೈರೆಕ್ಟಾಗಿ ರಾಗನೇ ಶುರು ಮಾಡ್ತೀನಿ ಅಂದರು. ಅಂದರೆ ಸ್ವರಜ್ಞಾನ ಎಲ್ಲ ಇದೆ ನಿನಗೆ, ತಾಳಜ್ಞಾನ ಇದೆ ನಿನಗೆ, ಹಾಗೆ ನಾನು ಫೌಂಡೇಶನ್ ನಾನು ಹೋಗೋ ಅವಶ್ಯಕತೆ ಇಲ್ಲ. ನಾನು ಅದೇ ಹೇಳಿದೆ, ನಾನು ನನ್ನ ತಂದೆಯವರ ಹೆಸರು ಗೋವಿಂದ ಹೆಗಡೆಯವರ ಮಗ ಅಥವಾ ನಾನು ಪರಮೇಶ್ವರ ಹೆಗಡೆಯವರ ತಮ್ಮ ಅಂತೇಳಿ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ. ಅಂದರೆ ನಾನು ಆ ವಿಷಯನ ಹೇಳಲಿಕ್ಕೆ ಏನಂತಂದರೆ, ಅಂದರೆ ಅಪ್ಪನಿಟ್ಟ ಮರದಕ್ಕೆ ನಾವು ಅದೇ ನನ್ನ ಸ್ವಂತದಲ್ಲಿ ಕಾಲವನ್ನು ನಾನು ನಿಂತ್ಕೊಳ್ಬೇಕು ಅನ್ನೋ ಒಂದು ಯಾವಾಗಲೂ ಒಂಥರ ಕುಚಿತನವೋ ತುಳಿತವೋ ಏನೋ ಒಂಥರ ಅದು. ಹಾಗಾಗಿ ಅದಿತ್ತು. ಅದನ್ನು ನಾನು ಅಫ್ಕೋರ್ಸ್ ಆಮೇಲೆ ಅವ್ರಿಗೆ ಹೇಳಿದ್ಮೇಲೆ ಅವ್ರಿಗೆ ಭಾರಿ ಖುಷಿ ಆಯಿತು. ಅಫ್ಕೋರ್ಸ್ ನನ್ನ ಅಣ್ಣನ ಭಯಂಕರ ಅಭಿಮಾನಿ ಅವರು, ನನ್ನ ಗುರುಗಳು. ಮೊದಲೇ ಹೇಳಿದ್ರೆ ಆಮೇಲೆ ಹೇಳಿದ್ರೆ ಇಲ್ಲ, ಅವನು ಆಮೇಲೆ ಹೇಳಿದೆ, ನಾನು ಅದೇ ಶುರು ಮಾಡಿದ್ಮೇಲೆ ಹೇಳಿದೆ ಅವ್ರಿಗೆ. ಅಂದರೆ ನನಗೆ ಇಷ್ಟೆಲ್ಲ ಹೇಗೆ ಅಂತ ಕೇಳಿದ್ರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಂತ ಕೇಳಿದ ಆವಾಗ ಆಮೇಲೆ ಹೇಳಿದೆ, ಹಿಂಗೆ ನಮ್ಮ ಮನೆಯಲ್ಲಿ ಹಿಂಗೆ ಇದೆ, ಸಂಗೀತ ಇದೆ, ನಮ್ಮ ಮನೇಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ. ಅಂದರೆ ನಾವು ನಮ್ಮ ಜಾಯಮಾನ ಅಂದರೆ ನಮಗೆ ಅಂದರೆ ಒಮ್ಮೆಲೆ ಯಾರು ಹೇಳ್ಕೊಳ್ಳೋದಿಲ್ಲ. ಆದ್ರೆ ಹೇಳಲಿಕ್ಕೆ ಹಣಿದ್ರೆ ಹಿಂಗೆ ನಮ್ಮದು ಈಗ ನೀವು ಕೆದಕದಾಗೆ ನಮ್ಮ ಹತ್ರ ಬರ್ತಾ ಇರ್ತದೆ ಹಿಂಗೆ. ಅವರಿಗೆ ಭಾಳ ಖುಷಿ ಆಯ್ತು. ಅಂದರೆ ರಾಗನೇ ಅವರು ಫಸ್ಟು ಬಿಹಾಗ ರಾಗದಿಂದನೇ ಶುರು ಮಾಡಿದ್ರು ನನಗೆ. ಆಮೇಲೆ ಅವರು ಹೇಳ್ಕೊಡ್ತಾ ಹೋದ್ರು ರಾಗಗಳನ್ನೆಲ್ಲ. ನನಗೆ ಹೇಳಿದೆ, ನಾನು ಸಂಪೂರ್ಣವಾಗಿ ನನಗೆ ಐ ಆಮ್ ನೋಬಿಡಿ, ನನಗೆ ಯಾವುದು ನೀವು ಅದನ್ನು ಮರ್ತು ಬಿಡಿ. ನನಗೆ ಸ್ವರಜ್ಞಾನ ಇದೆ, ಲಯಜ್ಞಾನ ಇದೆ, ಅದಷ್ಟು ನನ್ನ ವ್ಯಕ್ತಿತ್ವ ಅಷ್ಟೇ. ಅದು ನನಗೆ ಹಿರಿಯರ ದೇಣಿಗೆ. ಅದನ್ನ ನಾನು ಬಳಸ್ಕೊಂಡು ಸಂಗೀತದಲ್ಲಿ ನಾನು ತೊಡಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೀವು ನನಗೆ ಪಾಠ ಮಾಡಲಿಕ್ಕೆ ದಯವಿಟ್ಟು ಪಾಠ ಮಾಡಿ ಅಂತ ಕೇಳ್ಕೊಂಡು ಅವರು ಮತ್ತೆ ಪ್ರತಿ ವಾರ ಅವ್ರ ಹತ್ರ ಹೋಗಿ ಪಾಠ ಮಾಡಿಸ್ಕೊಂಡು ಬರೋದು. ಒಂದು 60 ಕಿಲೋಮೀಟರ್ ಡ್ರೈವ್ ಒನ್ ವೇ, 60 ಕಿಲೋಮೀಟರ್ ಹೋಗೋದು, 60 ಕಿಲೋಮೀಟರ್ ಬರೋದು ಪ್ರತಿ ವಾರ. ಶನಿವಾರ ಅವರಿದ್ದಲ್ಲಿ ಹೋಗಿ ಪಾಠ ಮಾಡಿಸ್ಕೊಂಡು ಬರೋದು. ಈಗ 10 ವರ್ಷ ಹತ್ರ ಕಲಿತೆ, ಸ್ತರವಾಗಿ ಕಲಿತೆ, ಅಂದರೆ ಬೇಸಿಕ್ ಲೆವೆಲ್ಗಳಿಂದ. ಅದನ್ನು ನನಗೆ ಅದನ್ನು ಅನುಭವಿಸಿ ನೋಡಬೇಕಿತ್ತು. ಅಂದರೆ ಯಾವ ಲೆವೆಲ್ ನಾವು ಯಾವ ಇದನ್ನು ಒಂದೇ ಸಲ ನಾವು ಅಲ್ಲಿ ಹೋಗಿ ಕೂತ್ಕೊಂಡದ್ದು ನನಗೆ ಬೇಡ. ನನಗೆ ವಯಸ್ಸು 34 ಇರಬಹುದು, ಕಲಿಯೋ ವಯಸ್ಸು ಮೀರಿಯೇ ಇರಬಹುದು, ಆದರೆ ನನಗೆ ಸಂಗೀತದಲ್ಲಿ ನಾನು ಯಾವಾಗ ವಿದ್ಯಾರ್ಥಿನೇ. ನನಗೆ ಹಾಗಾಗಿ ಆ ವಿಧೇಯತೆಯಿಂದನೇ ನಾನು ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೇಳ್ಕೊಂಡದ್ದು. ಅವರು ಕಲಿಸಿದ್ರು, ಬಹಳ ಪ್ರೀತಿಯಿಂದ ಕಲಿಸಿದ್ರು. ಮಧ್ಯೆ ಒಂದು ಸ್ವಲ್ಪ ದಿನ ಆಮೇಲೆ ಅಣ್ಣನ ಹತ್ರ ಒಂದು ಸ್ವಲ್ಪ ದಿನ ಹೇಳಿಸ್ಕೊಂಡೆ. ಅಫ್ಕೋರ್ಸ್ ಸ್ವಲ್ಪ ನಮಗೆ ಟೈಮಿಂಗ್ ಸ್ವಲ್ಪ ಅದು ತಾಪತ್ರಯ ಅಲ್ಲಿಂದ ಇಲ್ಲಿಗೆ. ಇಲ್ಲದ್ರೆ ಅಣ್ಣ ಹತ್ರ ಹೌದು ಅಣ್ಣ ಕೊಡಿಲಿಕ್ಕೆ ಅಣ್ಣ ಹತ್ರ ಬೇಕಾದಷ್ಟಿದೆ, ನನ್ನ ಹತ್ರ ಅಷ್ಟು ಯೋಗ್ಯತೆ ಇಲ್ಲ ಐ ಮೀನ್. ಹಾಗಾಗಿ ವಿಶಾರದ ಒಂದು ಪೂರ್ಣ ಮಾಡಿದೆ. ಅಂದರೆ ನನಗೊಂದು ಏನೋ ಒಂದು ಅಷ್ಟಿಗೆ ಸ್ವಲ್ಪನಾದರೂ ತಿಳ್ಕೊಳ್ಳಬೇಕಿತ್ತಂತೆ. ಅಫ್ಕೋರ್ಸ್ ಇನ್ನೂ ಮಾಡಬೇಕು ಅಂತೇಳಿ ಇನ್ನೂ ಇದೆ, ಇನ್ನೂ ನನಗೆ ಅದನ್ನು ಇನ್ನೂ ಕಲಿಬೇಕು ಅಂತ ಬಹಳಷ್ಟು ಇದೆ. ಪರಮೇಶ್ವರಿ ಅವರು ಒಬ್ಬ ಗುರುಗಳಾಗಿ ಬಹಳ ದೊಡ್ಡ ಬಳಗವನ್ನು ಹೊಂದಿದ್ದಾರೆ. ಬಹಳ ಅವರು ಬಹಳ ಎತ್ತರದಲ್ಲಿದ್ದಾರೆ ಗುರುವಾಗಿ. ಹೌದು ಹೌದು. ಅಣ್ಣನಿಂದ ಬಹುಶಃ ಬಹಳಷ್ಟು ವಿದ್ಯಾರ್ಥಿಗಳು, ಅಣ್ಣನ ವಿದ್ಯಾರ್ಥಿಗಳನ್ನು ನೋಡಿದಾಗ ನನ್ನ ಅಣ್ಣ ಏನು ಹೇಳುವುದನ್ನು ಆ ವಿದ್ಯಾರ್ಥಿಗಳ ಮುಖೇನ ನಮಗೆ ಕಾಣ್ತದೆ. ಅದರ ಒಂದು ನಮಗೊಂದು ಹೆಮ್ಮೆಯ ಆಲದ ಮರವಾಗಿ ಅಣ್ಣ ಕಾಣ್ತಾನೆ ಅವಾಗ. ಮತ್ತೆ ಕಾಣಬೇಕಾದ ರೀತಿ ಅದು. ಹೌದು ಹೌದು ಹೌದು. ಹಾಗೆ ಅಣ್ಣ ಅಫ್ಕೋರ್ಸ್ ಜಗತ್ತನ್ನು ನೋಡಿದ್ದಾನೆ, ಸಂಗೀತ ಜಗತ್ತನ್ನಂತೂ ಬಹಳ ಆಳವಾಗಿ ನೋಡಿದ್ದಾನೆ.
ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಹಾಗಾಗಿ ಅಣ್ಣನ ವ್ಯಕ್ತಿತ್ವ ನಮಗೆ ಹೌದು ಭಾಳಷ್ಟು ಮಾರ್ಗದರ್ಶನ ನೀಡಿದೆ. ಈಗ ನನಗೊಬ್ಬನಿಗೆ ಅಲ್ಲ, ನಮ್ಮ ಕುಟುಂಬದ ಎಲ್ಲರಿಗೂ ಹಾಗೆ ನನ್ನ ಅಕ್ಕಂದಿರು ಹಾಗೆ, ಅವರು ಎಲ್ಲವನ್ನು ತಿಳ್ಕೊಂಡು ನಮಗೆ ತಮ್ಮಂದಿರುಗಳನ್ನ ಮಕ್ಕಳಾಗಿ ನೋಡ್ತಾರೆ. ಪಾರ್ವತಕ್ಕ ಈಗಲೂ ಅವ್ರ ಹತ್ರ ಕಲಿತಾರೆ. ಹೌದು ಹೌದು, ಅವರಿಗೆ ಅಫ್ಕೋರ್ಸ್ ಸಂಗೀತದಲ್ಲಿ ವಿದ್ಯೆ ಯಾವತ್ತು ಅದು ಕೊನೆಯಿಲ್ಲ, ಚಿರನೂತನ. ಅದ ನಮ್ಮ ವಯಸ್ಸಿಗೆ ತಕ್ಕಂಗೆ ಅದು ಯಾವಾಗಲೂ ಅದು ಹೊಸ್ತೆ. ಅದು ಆ ವಯಸ್ಸಿಗೆ ಅದು ಹೊಸ್ತು, ಈ ವಯಸ್ಸಿಗೂ ಅದು ಅದು ನಾವು ಹಳಬರಾಗ್ತೇವೆ ಹೊರತು ಸಂಗೀತ ಹಳತಾಗುವುದಿಲ್ಲ. ಸಂಗೀತ ಯಾವಾಗಲೂ ಹೊಸ್ತೆ, ಅದು ಅದ್ರ ಹೊಳಪು ಯಾವಾಗಲೂ ಇರುತ್ತೆ. ಆ ಹೊಳಪಿಗೆ ನಮ್ಮ ವಯಸ್ಸು ಒಗ್ಗಿಕೊಳ್ಳುವ ಒಂದು ಪ್ರಕ್ರಿಯೆ ನಮ್ಮನ್ನು ವಿದ್ಯಾರ್ಥಿಯನ್ನಾಗಿರ್ತದೆ ಅಂತೇಳಿ ನನ್ನ ಅನುಭವ. ಹಾಗಾಗಿ ಕಲಿಯೋಕೆ ಯಾವ ವಯಸ್ಸು? ಅದು ಒಂದು ಹಿಂದೂಸ್ತಾನಿ ಇದರದೊಂದು ಸಣ್ಣ ಇದನ್ನ ಮಾಡ್ಬೋದು. ಶೂರ್, ಒಂದು ಸಣ್ಣ ಮಾಡ್ತೀನಿ. चलो गोकुल श्याम कन्हैया रे श्याम कन्हैया रे ले चला गोकुल ले चला गोकुल ले चलो गोकुल चलो 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 ले चलो गोकुल बिंदरा बन की कुंज गली नमो बिंदरा बन की
चलो गोकुल गाम, ले चलो गोकुल गाम। ले चलो गोकुल गाम। ले चलो गोकुल गाम। ले चलो गोकुल गाम। चलो ले चलो गोकुल गाम। चलो गोकुल गाम। चलो गोकुल गाम।